ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ಹಸಿ ತೆಂಗಿನಕಾಯಿ ತುರಿಯಿಂದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಗ ನಾನು ಇಲ್ಲಿ 1 ಕಪ್ ಆಗಷ್ಟು ತೆಂಗಿನಕಾಯಿ ತುರಿನ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಕಪ್ ಆಗಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಟೋಟಲಿ 3 ಕಪ್ ಆಗಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ನಾನು ಫ್ರೆಶ್ ಆಗಿ ತುರಿದ್ಬಿಟ್ಟು ತೊಗೊಂಡಿರೋದು. 1/4 ಟೀ ಸ್ಪೂನ್ ಆಗಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟನ್ನು, ಅದಕ್ಕಾಗಿ. ಇವಾಗ ಇದಕ್ಕೆ ಸಕ್ಕರೆನ ನಾನು 1 ಕಪ್ಪಿಗೆ ಹಸಿ ತೆಂಗಿನಕಾಯಿ ತುರಿ ಇದ್ದರೆ ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಮುಕ್ಕಾಲಿಗಿಂತ ಸ್ವಲ್ಪ ಕಮ್ಮಿ ಆಗಷ್ಟು ನಾನು ಸಕ್ಕರೆನ ತಗೊಳ್ತೀನಿ. ತುಂಬ ಸ್ವೀಟ್ ಬೇಕು ಅನ್ನೋರು ಇನ್ನೂ ಜಾಸ್ತಿ ನಾನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕಮ್ಮಿಯಾಗಿನೇ ಆ್ಯಡ್ ಮಾಡ್ತೀನಿ. ಇವಾಗ ಮೊದಲನೇದು ಕಪ್ಪು ಹಾಕ್ತಾಯಿದ್ದೀನಿ. ನಂತರ ನಾನು 2ನೇ ಸರಿ 3/4 ಕಪ್ ಆಗಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದು 3ನೇದು 3/4 ಕಪ್ ಆಗಷ್ಟು ಸಕ್ಕರೆ. ನೀವು ಸಕ್ಕರೆ ಕಮ್ಮಿ ಮಾಡಿಕೊಂಡ್ರೆ ಇದು ಪಾಕ ಬರೋದಿಲ್ಲ. ಹಾಗೆ ನೀವು 1ಕ್ಕೆ 1 ಅಂತ ಮೆಜರಿಂಗ್ ಹೇಳ್ತಾರೆ, ಆದರೆ ಅದು ತುಂಬ ಸ್ವೀಟ್ ಆಗೋದ್ರಿಂದ ನಿಮಗೆ ತಿನ್ನೋದಕ್ಕೆ ತುಂಬ ಒಂಥರಕ್ಕಾಗಿ ನಾನು ಸ್ವಲ್ಪ ಕಮ್ಮಿಯಾಗಿನೇ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಈಗ 3 ಕಪ್ ತೊಗೊಂಡ್ರೆ 1.5 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ನೀವು ತೊಗೊಳ್ಬೋದು. ನಾನು ಇಲ್ಲಿ ಇವಾಗ 3/4 ಕಪ್ಪಿನ ಅಂದಾಜಲ್ಲಿ 3 ಕಪ್ ಆಗಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗಷ್ಟು ಹಾಲು ತೊಗೊಳ್ತಾ ಇದ್ದೀನಿ. ನೀವು ಇದು ಕಾಯಿಸಿದ್ದಾದರೂ ತೊಗೊಳ್ಬೋದು, ಇಲ್ಲ ಹಸಿ ಹಾಲಾದರೂ ತೊಗೊಳ್ಬೋದು. ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು, ಇದು ಮೀಡಿಯಮ್ ಬರ್ನರ್ ಇರುತ್ತಲ್ಲ ಅದರಲ್ಲಿ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಫುಲ್ ಲೋ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ. ದೊಡ್ಡ ಇಟ್ಕೊಬೇಡಿ, ದೊಡ್ಡ ಇಟ್ಕೊಂಡ್ರೆ ಒಂದೇ ಸರಿ ತಳ ಹಿಡ್ಕೊಂಡು ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಇದಕ್ಕೆ ಹೆವಿ ಗೇಜ್ ಏನು ಪಾತ್ರೆ ಬರುತ್ತಲ್ಲ, ಬಾಟಮ್ ಇರೋ ಅಂಥದ್ದನ್ನೇ ತೊಗೊಳ್ಬೇಕು. ಇಲ್ಲಾಂದರೆ ನೀವು ನಾನ್ ಸ್ಟಿಕ್ಕು ಸಹ ತೊಗೊಳ್ಬೋದು. ಇವಾಗ ಇದು ಫುಲ್ಲು ಲೋ ಫ್ಲೇಮಲ್ಲೇ ಬಿಸಿಯಾಗಿ ಸಕ್ಕರೆ ಎಲ್ಲ ಕರ್ಕೊಳ್ತಾ ಬರಬೇಕು. ಸಕ್ಕರೆ ಎಲ್ಲ ಕರಗಿದ ನಂತರ ಇದು ಸ್ವಲ್ಪ ನೀರಾಗುತ್ತೆ, ಕಾಯಿಯಲ್ಲಿರುವಂತಹ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲೇ ನಾವು ಇದನ್ನು ಕ್ಲೀನಾಗಿ ಕೈಯನ್ನು ಬಿಡದೆ ತಿರುಗಿಸ್ತಾ ಇದನ್ನು ನಾವು ಮಾಡಬೇಕು. ನೀವು ಫುಲ್ ಲೋ ಫ್ಲೇಮ್ ಇಟ್ಕೊಂಡ್ರೆ ನೀವೇನು ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸಬೇಕಾದ ಅಗತ್ಯ ಏನೂ ಇರೋದಿಲ್ಲ. ಆದರೆ ತಳ ಹಿಡಿದೇ ಇದ್ದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಇದು ಸ್ವಲ್ಪ ಬಿಸಿ ಎಲ್ಲ ತಾಗ್ಬಿಟ್ಟು ಎಲ್ಲ ಸಕ್ಕರೆ ಮತ್ತು ಕಾಯಿ ಎಲ್ಲ ನೀರು ಬಿಟ್ಕೊಂಡು ಸಣ್ಣದಾಗಿ ಇದು ಬೇಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನೋಡಿ, ಇಲ್ಲಿ ಎಲ್ಲ ಈ ರೀತಿ ನೀರಾಗುತ್ತಲ್ಲ, ಇದೆಲ್ಲ ಒಂದ್ಸರಿ ನೀರಾಗಿಬಿಟ್ಟು ಆಮೇಲೆ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನು ಅಲ್ಲಿವರೆಗೂ ಕೈ ಬಿಡದೆ ತಿರುಗಿಸ್ತಾ ಇರಬೇಕಾಗತ್ತೆ. 2 ನಿಮಿಷ ಬಿಟ್ಟು ನೀವು ಮತ್ತೆ ಕೈ ತಿರುಗಿಸ್ಕೊಳ್ಬೋದು. ಇವಾಗ ಇದು ಸ್ವಲ್ಪ ಇನ್ನೂ ಎಲ್ಲ ಕ್ಲೀನಾಗಿ ಪಾಕ ಬರಬೇಕು. ಇವಾಗ ನೋಡಿ, ಒಂದು 10 ಮಿನಿಟ್ಸ್ ಆಗಿದೆ. ಇದು ನೀರೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟು ಇದು ಒಂಥರ ಆಯಿಲ್ ಬಿಟ್ಕೊಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸ್ವಲ್ಪ ನೋಡಿ, ಸ್ವಲ್ಪ ಒಂಥರ ಶೈನಿಂಗ್ ರೀತಿ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ನಿಮಗೆ. ನೋಡಿ, ಪಾಕ ಬರಬೇಕಲ್ಲ, ಅದಕ್ಕೇ ನೀವು ಕಾಯಿ ಫ್ರೆಶ್ ಇದ್ದಷ್ಟು ಇದು ಬೇಗ ಆಗುತ್ತೆ. ಡ್ರೈ ಆದರೆ ನಿಮಗೆ ಅಷ್ಟು ಚೆನ್ನಾಗಿ ಇದು ಆಯಿಲು ಬಿಟ್ಕೊಳ್ಳಲ್ಲ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಟಿಪ್ಪು ತೋರಿಸ್ಕೊಡ್ತೀನಿ. ಇದರಲ್ಲಿ ಇದಾಗಿದೆಯೋ ಇಲ್ಲೋ ಅಂತ ಹೇಳೋಕ್ಕೆ, ನೀವು ಒಂಚೂರು ಕೈನ ಈ ರೀತಿ ನೀರಲ್ಲಿ ವೆಟ್ ಮಾಡಿಕೊಂಡು ನೀವು ಈ ರೀತಿ ಮಾಡಿದ್ರೆ ನೋಡಿ, ಇದು ಕೈಗೆ ಅಂಟ್ಕೊಳ್ಳಲ್ಲ. ಇವಾಗ ಒಂದು ಬೌಲ್ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈ ಥರ ಪೀಸ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ಇವಾಗ ನೀವು ಕೈ ಮಾತ್ರ ಬಿಡ್ದೇನೆ ತಿರುಗಿಸ್ತಾ ಇರಬೇಕು. ಇದು ನಿಮಗೆ ಸೈಡೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿ ಸಕ್ಕರೆ ಹಿಡ್ಕೊಳ್ತಾ ಬರುತ್ತೆ. ಇದು ನೀವು ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಆಮೇಲೆ ಹೀಗೆ ಮಾಡಿದಾಗ ಇದು ತಳ ಸಹ ನೋಡಿ ಈ ರೀತಿ ಬಿಟ್ಕೊಂಡು ಮುದ್ದೆ ರೀತಿಯಲ್ಲಿ ಬರುತ್ತೆ. ನಿಮಗೆ ಇದೊಂದು ಆಲ್ಮೋಸ್ಟ್ 10 to 15 ಮಿನಿಟ್ಸು ಬೇಕಾಗುತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೈಯಲ್ಲಿ ಇಟ್ಕೊಂಡ್ರೆ ನೀವು ಬೇಗನೂ ಆಗುತ್ತೆ, ಆದರೆ ಸುಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವಾಗ ನಾವು ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೀವಲ್ಲ ಬೌಲಲ್ಲಿಗೆ ಹಿಟ್ಟನ್ನು ನೋಡಿ, ಪಾಕನ ಇದನ್ನು ಹೀಗೆ ಮಾಡಿದ್ರೆ ಇದು ಕೈಗೂ ಅಂಟ್ಕೊಬಾರ್ದು. ಆಮೇಲೆ ಕ್ಲೀನಾಗಿ ಮುದ್ದೆ ಆಗೋದಕ್ಕೆ ಬರಬೇಕು.
ಅಷ್ಟು ಆಗಿದೆ ಅಂತ ಆದರೆ ಇದು ಕರೆಕ್ಟಾಗಿ ಹದ ಬಂದಿದೆ ಅಂಥೇಳಿ. ನೋಡಿ, ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇರೋದ್ರಿಂದ ಇದನ್ನು ಇನ್ನೊಂದೆರಡು ನಿಮಿಷ ನಾವು ಬಿಡಬೇಕಾಗತ್ತೆ. ಇದು ನಿಮಗೆ ಕ್ಲೀನಾಗಿ ಹದ ಬಂದಿಲ್ಲ ಅಂತಾದರೆ ನಿಮಗೆ ಪ್ಲೇಟಿಗೆ ನಾವು ಇದನ್ನು ಆದಮೇಲೆ ಹಾಕ್ತೀವಲ್ಲ, ಪೀಸು ಕ್ಲೀನಾಗಿ ಎತ್ತೋದಕ್ಕೆ ಬರೋದಿಲ್ಲ. ಆಮೇಲೆ ಸ್ವಲ್ಪ ಮೆತ್ತಗಾಗಿ ಆಗುತ್ತೆ. ಇದು ನೀವು ಹದ ನೋಡ್ಕೊಳ್ಳೋದೇ ಇದರಲ್ಲಿ ತುಂಬ ಇಂಪಾರ್ಟೆಂಟು. ಹಾಗೆ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಎಲ್ಲ ಇಂಥ ರೆಸಿಪಿಗಳಿಗಾಗಿ ನನ್ನ ಕಲ್ಕುಳಿ ಕ್ರಿಯೇಷನ್ ವ್ಲಾಗ್ಸ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ನು ನಿಮಗೆ ಸಿಕ್ಕುತ್ತೆ. ಇವಾಗ ನೋಡಿ, ಮತ್ತೆ ಒಂದೆರಡು ನಿಮಿಷ ಆದಮೇಲೆ ನಾನು ಈ ರೀತಿ ಬೌಲಿಗೆ ತಗೊಂಡಿದ್ದೀನಿ. ಇದು ನೋಡಿ ಎಷ್ಟು ಕ್ಲೀನಾಗಿ ಮುದ್ದೆ ಆಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆಮೇಲೆ ಕೈಗೂ ಸಹ ಒಂದು ಚೂರು ಅಂಟ್ಕೊತಾ ಇಲ್ಲ. ಆಮೇಲೆ ನೋಡಿ, ಸ್ವಲ್ಪ ಆಯಿಲ್ ರೀತಿ ಬಿಟ್ಕೊಳ್ತಾ ಇದೆ. ಇದು ಇವಾಗ ಆಗಿದೆ. ಇನ್ನೊಂದೆರಡು ಸೆಕೆಂಡು ಇಟ್ಬಿಟ್ಟು ನಾವು ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಇದು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಆಗಿದೆ ಇವಾಗ. ಈಗ ನಂತರ ನಾನು ಒಂದು ಅಗಲವಾದ ತಟ್ಟೆಗೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಈ ರೀತಿ ಎಲ್ಲ ಕಡೆ ಕ್ಲೀನಾಗಿ ಕವರ್ ಆಗೋ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ತುಪ್ಪ ಹಚ್ಕೊಂಡೇ ನಾವು ಹಾಕಬಾರ್ದು, ಹಾಕಿದ್ರೆ ಅದು ಎತ್ತೋದಕ್ಕೆ ಬರೋದಿಲ್ಲ. ಹಾಗಂತ ತುಂಬ ಜಾಸ್ತಿ ತುಪ್ಪನೂ ಹಾಕಿದ್ರೆ ನೀವು ತುಂಬ ದಿವಸ ಸ್ಟೋರ್ ಮಾಡೋದಕ್ಕೂ ಇದು ಬರೋದಿಲ್ಲ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಲ್ಲ, ತಕ್ಷಣವೇ ಆ ಮಿಕ್ಸ್ಚರ್ ಏನಿರುತ್ತೆ ಇದನ್ನು ನಾವು ಆ ಗ್ರೀಸ್ ಮಾಡಿರುವಂತಹ ತಟ್ಟೆಗೆ ಹಾಕ್ಕೊಳ್ಬೇಕು. ನೀವು ಹೆಚ್ಚೊತ್ತು ಬಿಟ್ಟಷ್ಟು ಅದು ನಿಮಗೆ ಗಟ್ಟಿ ಆಗ್ತಾ ಬರುತ್ತೆ. ನಿಮ್ಗೆ ಆಮೇಲೆ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಎಲ್ಲದನ್ನು ನಾವು ಆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ನೀವು ತಟ್ಟೆಗೆ ಹಾಕ್ಕೊಂಡಿದ್ದೀರಲ್ಲ, ನೀವು ಆದಷ್ಟು ಕ್ವಿಕ್ಕಾಗಿ ಈ ರೀತಿ ಕೈನ ಮೂವ್ ಮಾಡ್ತಾ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ಸ್ಪೂನಿಗೆ ಅಂಟ್ಕೊಳ್ಳುತ್ತೆ, ಪರವಾಗಿಲ್ಲ. ಈ ರೀತಿ ಅಗಲವಾದ ಒಂದು ಸ್ಪೂನ್ ತಗೊಂಡು ನೀವು ಈ ರೀತಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಇದು ಒಂದೆರಡು ನಿಮಿಷ ಸ್ವಲ್ಪ ಗಟ್ಟಿ ಆದ ತಕ್ಷಣ ಕ್ಲೀನಾಗಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಟ್ಕೊಳ್ಳೋದಿಲ್ಲ. ಆವಾಗ ನೋಡಿ, ನಿಮಗೆ ಪಾಕ ಕರೆಕ್ಟಾಗಿ ಬಂದಿದೆ ಅಂದರೆ ನಿಮಗೆ ಇದು ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಇವಾಗ ಇದನ್ನು ಕ್ವಿಕ್ಕಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ, ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಸೈಡಿಂದ ಈ ಎಡ್ಜ್ಗಳನ್ನು ಸ್ವಲ್ಪ ಟೈಟ್ ಮಾಡ್ತಾ ಬರಬೇಕು. ಇಲ್ಲ ಅಂದರೆ ನಿಮಗೇನಾಗುತ್ತೆ, ಅದು ಪೀಸ್ ಮಾಡಿದಾಗ ಸ್ವಲ್ಪ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಈ ರೀತಿ ಸ್ವಲ್ಪ ಆ ಕಡೆಯಿಂದ ಪ್ರೆಸ್ ಮಾಡ್ತಾ ಬಂದರೆ ನೀಟಾಗಿ ಎಡ್ಜೆಲ್ಲ ಇದಕ್ಕೆ ಬೈಂಡ್ ಆಗುತ್ತೆ. ನೀವು ಎಷ್ಟು ಕ್ವಿಕ್ಕಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಇದು ಸ್ಪ್ರೆಡ್ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇದು ಗಟ್ಟಿ ಆಗುತ್ತಲ್ಲ, ಆವಾಗ ನಿಮಗೆ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಇದನ್ನು ಒಂದು 2 ನಿಮಿಷ ನಾವು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಇವಾಗ ಒಂದು 2-3 ನಿಮಿಷ ಆಗಿದೆ ಅಲ್ಲ, ಇದು ಸ್ವಲ್ಪ ನೋಡಿ ಕ್ಲೀನಾಗಿ ಕೂಲ್ ಆಗ್ತಾ ಇದೆ. ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲಾದರೆ ನಿಮಗೆ ಅಷ್ಟು ಕ್ಲೀನಾಗಿ ಬರೋದಿಲ್ಲ. ನಾನು ಸ್ವಲ್ಪ ಚಿಕ್ಕ ಪೀಸಸ್ಗಳಾಗಿನೇ ಮಾಡ್ಕೊಳ್ತಾ ಇದ್ದೀನಿ, ತುಂಬ ದೊಡ್ಡ ಪೀಸಸ್ ಆಗಿ ಮಾಡ್ತಾ ಇಲ್ಲ. ಈ ರೀತಿ ನೋಡಿ, ನೀವು ಇದು ಬಿಸಿ ಇದೆ ಅಲ್ಲ, ಹಾಗಾಗಿ ಈಗ ಆರಾಮಾಗಿ ಕಟ್ ಮಾಡ್ಬೋದು ನೀವು. ಇವಾಗ ಎಲ್ಲ ಈ ರೀತಿ ನಿಮಗೆ ಹೇಗೆ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಪ್ರತಿಯೊಂದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು. ಇವಾಗ ಇದು ತುಂಬ ಬಿಸಿ ಇರೋದ್ರಿಂದ ನಾವು ಇದನ್ನು ಹೀಗೆ ಬಿಟ್ಬಿಡಬೇಕು. ಇದು ಕ್ಲೀನಾಗಿ ಕೂಲಾಗಿ ಫುಲ್ಲು ಕಂಪ್ಲೀಟಾಗಿ ಕೂಲಾಗಿ ರೂಮ್ ಟೆಂಪ್ರೇಚರಿಗೆ ಬರೋಲ್ಲವರೆಗೂ ನಾವು ಇದನ್ನು ಹೀಗೇನೆ ಬಿಡಬೇಕು. ಇದು ಇವಾಗಲೇ ನೀವು ಪೀಸಸ್ ಎತ್ತಕ್ಕೆ ಹೋದರೆ ಅದು ಇನ್ನೂ ಪಾಕ ಗಟ್ಟಿಯಾಗಿರೋದಿಲ್ಲ, ಆವಾಗ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಫುಲ್ಲು ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು ನಾವು ಇವಾಗ.